ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪ್ರಜಾ ಫ್ಲಾಶ್ 10. ನಾನು ಮೀರಾ. ಈಗ ನೋಡೋಣ ಇವತ್ತಿನ ಹೈಲೈಟ್ಸ್. ಬೆಂಗಳೂರು ಪೊಲೀಸರು ಹಾಗೂ ಸಿಸಿಬಿ ಪೊಲೀಸರ ನಡುವೆ ಪ್ರತ್ಯೇಕ ಕಾರ್ಯಾಚರಣೆಯಲ್ಲಿ 5 ಆರೋಪಿಗಳನ್ನ ಬಂಧಿಸಿದ್ದು ಸುಮಾರು 6 ಕೋಟಿ ರೂಪಾಯಿ ಮೊತ್ತದ ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆದಿದ್ದಾರೆ. ಮೈತ್ರಿ ಪಕ್ಷದ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸವಾಲು ಎಂದರೆ ಮೂಲತಃ ಬಡವರು ಶಾಂತಿ ಅಭಿವೃದ್ಧಿ ಪರವಾಗಿ ನಿಂತಿರುವುದು, ಸಂವಿಧಾನವನ್ನ ಒಪ್ಪಿಕೊಂಡಿರುವುದನ್ನ ಉಳಿಸಿಕೊಂಡು ಹೋಗಬೇಕಾಗಿದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ರಾಜ್ಯದಲ್ಲಿ ಸಂಡೂರು, ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಸೇರಿ ಒಟ್ಟು 3 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶದ ಮತ ಎಣಿಕೆ ಪ್ರಕ್ರಿಯೆ ಆರಂಭವಾಗಿದ್ದು, ಮತದಾರರ ಒಲವು ಯಾರ ಕಡೆಗೆ ಎಂಬುದು ತಿಳಿಯಲಿದೆ. ನಿದ್ದೆ ಸಂಕಷ್ಟ ಎದುರಿಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರಿಯಾಗಿ ನಿದ್ದೆಯನ್ನ ಮಾಡ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವುದೇ ಕ್ಷಣದಲ್ಲಾದ್ರೂ ಅಧಿಕಾರವನ್ನ ಕಳೆದುಕೊಳ್ಳಬಹುದು ಅಂತ ಶಾಸಕ ಜನಾರ್ದನ್ ರೆಡ್ಡಿ ಕೊಪ್ಪಳದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಆದರೂ ಆಗಬಹುದು, ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳುವ ಮೂಲಕ ಕೊಳ್ಳೇಗಾಲ ಕಾಂಗ್ರೆಸ್ ಶಾಸಕ ಸಚಿವ ಸ್ಥಾನದ ಕುರ್ಚಿಗೆ ಟವಲ್ ಅನ್ನು ಹಾಕಿದ್ದಾರೆ. ಅಲ್ಲಾಗೂ ಭಾರತಕ್ಕೂ ಏನ್ ಸಂಬಂಧ, ನೆಲೆ ಹುಡುಕಿ ಬಂದವರು ನೀವು ಅಂತ ಹೇಳುವ ಮೂಲಕ ಜಮೀರ್ಗೆ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ಅದಾನಿ ಪ್ರಕರಣದ ಬೆನ್ನಲ್ಲೇ ಪುಟಿದೆ ಷೇರು ಮಾರುಕಟ್ಟೆ. 5 ತಿಂಗಳುಗಳಲ್ಲಿ ಸೆನ್ಸೆಕ್ಸ್ ನಿಫ್ಟಿ ದೊಡ್ಡ ಜಿಗಿತ, ಹೂಡಿಕೆದಾರರಲ್ಲಿ ಸಂತಸ. ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಉಕ್ರೇನ್ ಮೇಲೆ ಬಳಸುವ ಮೂಲಕ ಪಶ್ಚಿಮ ರಾಷ್ಟ್ರಗಳಿಗೆ ನೇರ ಸಂದೇಶವನ್ನು ರಷ್ಯಾ ಕಳುಹಿಸಿದೆ. ಒಂದೇ ದಿನ 17 ವಿಕೆಟ್ ಪತನ, 150 ರನ್ಗೆ ಭಾರತ ಆಲ್ಔಟ್. ನಾಯಕ ಬೂಮ್ರಾ ದಾಳಿಗೆ ಆಸ್ಟ್ರೇಲಿಯಾ ತತ್ತರ. ಫ್ಯಾನ್ಸ್ಗಳಿಂದ ನಿರಂತರ ಕರೆ, ಅವರ ನಿರ್ಮಾಪಕರಿಗೆ 1.1 ಕೋಟಿ ರೂಪಾಯಿ ಲೀಗಲ್ ನೋಟಿಸ್ ಕಳುಹಿಸಿದ ವಿದ್ಯಾರ್ಥಿ. ಇದಿಷ್ಟು ಇವತ್ತಿನ ಪ್ರಜಾ ಫ್ಲಾಶ್ 10. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.